ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಂಗ್ಲೆಗುಡ್ಡದಲ್ಲಿ SITಯಿಂದ ಮತ್ತೆ ಶೋಧ ಕಾರ್ಯಾಚರಣೆ. FSL, ಸೋಕೋ ಜೊತೆಗೆ ಹೆಗ್ಡೆ ಆಸ್ಪತ್ರೆಯ ವೈದ್ಯರ ಆಗಮನ. ಧರ್ಮಸ್ಥಳ ಮತ್ತು ಬಂಗ್ಲೆಗುಡ್ಡ ಕೇಸ್ನಲ್ಲಿ ದಿಢೀರಾದಂಥ ಟ್ವಿಸ್ಟ್ ಮತ್ತು ಬೆಳವಣಿಗೆ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂತ ಕೂಡ ಇಡೀ ಭಾರತ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕಡೆಗೆ ತಿರುಗಿ ನೋಡುವಂತೆ ಮಾಡಿತ್ತು. ಅದಕ್ಕೆ ಮುಖ್ಯವಾದಂಥ ಕಾರಣ ಜೂನ್ 22ಕ್ಕೆ ಭೀಮಾ ಎನ್ನುವಂಥ ಒಬ್ಬ ವ್ಯಕ್ತಿ ಬರೆದಿದ್ರು ಎನ್ನಲಾದಂಥ ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ, ಅಸಹಜ ಸಾವುಗಳ ಪ್ರಕರಣದಿಂದ ಸಾವನ್ನಪ್ಪಿರುವಂಥ 100 ಶವಗಳನ್ನು ನಾನು ಕೆಲವರ ಒತ್ತಾಯದ ಮೇರೆಗೆ, ಒತ್ತಡದ ಮೇರೆಗೆ, ಬೆದರಿಕೆಯ ಮೇರೆಗೆ ನಾನು ಹೆದರಿಕೆಯಿಂದ ಹೂತಾಕಿದ್ದೇನೆ. ಹಾಗಾಗಿ ಅವುಗಳ ಮರುತನಿಖೆಯಾಗಬೇಕು. ಜೊತೆಗೆ ಸ್ವತಂತ್ರ ಭಾರತದ ನಂತರ ಅತ್ಯಂತ ದೊಡ್ಡ ಹತ್ಯಾಕಾಂಡದ ಒಂದು ಭಾಗವಾಗಿರುವಂಥ ಈ ಪ್ರಕರಣದ ಮರುತನಿಖೆ ಆಗಬೇಕು ಎನ್ನುವಂಥ ಒಂದು ಪತ್ರ ವೈರಲ್ ಆಗುತ್ತೆ. ಅದು ಜೂನ್ 22, 2025ಕ್ಕೆ. ಅದಾದ ಕೆಲವು ದಿನಗಳ ನಂತರ ಅದು ವೈರಲ್ ಆಗುತ್ತೆ. ಅದು ಯಾವ ಲೆವೆಲ್ ವೈರಲ್ ಆಗುತ್ತೆ ಅಂದರೆ, ಅದಾದ ಕೆಲವೇ ಒಂದು 10 ದಿನಗಳ ಒಳಗಾಗಿ ಭೀಮಾ ಎನ್ನುವಂಥ ವ್ಯಕ್ತಿ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರಾಗ್ತಾನೆ. ಅದು ಜುಲೈ 3ರಂದು. ಜೊತೆಗೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಅದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ಮತ್ತು ಆ ಸ್ಟೇಟ್ಮೆಂಟ್ 164 ಅಡಿಯಲ್ಲಿ ದಾಖಲು ಕೂಡ ಆಗುತ್ತೆ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಈ ಪ್ರಕರಣವನ್ನು ನೀವು ಪೊಲೀಸ್ ಕಸ್ಟಡಿಗೆ ವಹಿಸಬೇಕು ಎನ್ನುವಂಥ ಕಾರಣಕ್ಕಾಗಿ, ಅಥವಾ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟಾಗ ಅದೇ ತಲೆಬುರುಡೆಯನ್ನು ಹಿಡ್ಕೊಂಡು ಅದೇ ಭೀಮಾ ಎನ್ನುವಂಥ ವ್ಯಕ್ತಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಬರ್ತಾನೆ. ಅಲ್ಲಿ 163 ಸ್ಟೇಟ್ಮೆಂಟ್ ಕೊಡ್ತಾನೆ. ಜೊತೆಗೆ ತಾನು ಹೇಳಿದಂಥ, ಕೋರ್ಟ್ನ ಹೇಳಿದಂಥ ಅಥವಾ ಪತ್ರದಲ್ಲಿ ವೈರಲ್ ಆದಂಥ ಪ್ರತಿಯೊಂದು ಸೆಂಟೆನ್ಸ್ ಅನ್ನು ಕೂಡ ಮತ್ತೆ ಪೊಲೀಸ್ ಸ್ಟೇಷನ್ ಹೇಳ್ತಾನೆ. ಜೊತೆಗೆ ಅಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಅಂದರೆ ಜುಲೈ 4ಕ್ಕೆ 163 ಸ್ಟೇಟ್ಮೆಂಟ್ ಅಡಿಯಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಮತ್ತು ಆ ಪ್ರಕರಣ ಅತ್ಯಂತ ದೊಡ್ಡದಾಗಿ ಹವಾ ಮಾಡುತ್ತೆ. ಯಾವ ಲೆವೆಲಿಗೆ ಹವಾ ಮಾಡುತ್ತಂದ್ರೆ, ಜುಲೈ 11ಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಚೌಧರಿ ಅಂದರೆ ನಾಗಲಕ್ಷ್ಮಿ ಚೌಧರಿಯವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಿದು ಪ್ರಕರಣ, ಎಲ್ಲ ತನಿಖೆ ಆಗಬೇಕು. ಜೊತೆಗೆ ಈ 20 ವರ್ಷಗಳಿಂದ ಆದಂಥ ಕ್ರೈಮ್, ಮಿಸ್ಸಿಂಗ್ ಮತ್ತು ಅತ್ಯಾಚಾರ, ಕೊಲೆ ಎಲ್ಲದರ ರಿಪೋರ್ಟ್ ಕೊಡಬೇಕಿರುವಂಥ ಒಂದು ಪತ್ರವನ್ನು ಬರೀತಾರೆ. ಅದರ ಜೊತೆಗೆ ಅದೇ ದಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಬರೆದು, ಇದು ದೊಡ್ಡ ಹಂತದಲ್ಲಿ ತನಿಖೆ ಆಗಬೇಕು, ಜೊತೆಗೆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಮತ್ತು ಎಲ್ಲ ಪ್ರಕರಣಗಳು ತನಿಖೆಯನ್ನು ಹೊರಬರಬೇಕಂದ್ರೆ ನೀವು ಉನ್ನತ ತಂಡದ SIT ತನಿಖೆಯನ್ನು ಮಾಡಬೇಕು, ಒಂದು ತಂಡವನ್ನು ರಚನೆ ಮಾಡಬೇಕು ಎನ್ನುವಂಥ ಪತ್ರವನ್ನು ಬರೀತಾರೆ. ಅದಾದ ನಂತರ ಜುಲೈ 19ಕ್ಕೆ ಈ ನಾಗಲಕ್ಷ್ಮಿ ಚೌಧರಿ ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವ ಪತ್ರಕ್ಕೆ ಪುರಸ್ಕಾರ ಮಾಡಿದಂಥ ಸಿದ್ದರಾಮಯ್ಯನವರು ಜುಲೈ 19ಕ್ಕೆ ಪ್ರಣಬ್ ಮೊಹಂತಿ IPS ಆಫೀಸರ್ ಅವರ ನೇತೃತ್ವದಲ್ಲಿ ಒಂದು SIT ತಂಡ ಕೂಡ ರಚನೆಯಾಗುತ್ತೆ. ಅದಾದ ನಂತರ ಜುಲೈ 26ಕ್ಕೆ ಬೆಳ್ತಂಗಡಿ ಅಂದರೆ ಅಕ್ಕಪಕ್ಕ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಅಕ್ಕಪಕ್ಕ ವ್ಯಾಪ್ತಿಯಲ್ಲಿ ಸ್ಥಳ ಮಾಜರಾಗತ್ತೆ. 13 ಸ್ಥಳಗಳನ್ನ ಗುರುತು ಮಾಡ್ತಾರೆ ಮತ್ತು ಜುಲೈ 28ರಿಂದ ಸಮಾಧಿ ಎಗೆಯುವಂತೆ ಕೆಲಸ ಆಗುತ್ತೆ. ಸ್ಪಾಟ್ ನಂಬರ್ 6 ಅಲ್ಲಿ ಒಂದು ಪಳೆಯುಳಿಕೆ ಸಿಗುತ್ತೆ ಮತ್ತು ಸ್ಪಾಟ್ ನಂಬರ್ 11ರಲ್ಲಿ ಭೂಮಿಯ ಮೇಲ್ಗಡೆ ಬೆಟ್ಟದ ತುದಿಯಲ್ಲಿ ಒಂದು ಪಳೆಯುಳಿಕೆ ಸಿಗುತ್ತೆ. ಅಷ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ, ಇಲ್ಲ ಇದು ಬೋಗಸ್ಸು, ಸುಖ ಸುಮ್ಮನೆ ಬುರುಡೆ ಆಗಿತ್ತು, ಬುರುಡೆಯವರು ಎಲ್ಲ ತಲೆ ಹುಳ ಬಿಟ್ಟರು ಮತ್ತು ಏನೋ ಒಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ಲಿಕ್ಕೆ ಹೋಗ್ಕೊಂಡು ಇದೀಗ ಮಕಾಡೆ ಮಲಗಿಬಿಟ್ರು ಎನ್ನುವಂಥ ಆಪಾದನೆ ಹೊರುತ್ತೆ ಈ ಭೀಮನ ತಂಡ. ಆದರೆ ಕೆಲವು ದಿನಗಳ ನಂತರ ಮತ್ತೆ ಸೌಜನ್ಯ ಪರ ಹೋರಾಟಗಾರನ ಎನ್ಕ್ವೈರಿ ಮಾಡಿದಾಗ ಅದು ಮಟ್ಟಣ್ಣನವರಾಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಮೀನ್ಸ್ ಭೀಮಾ ಆಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಸೌಜನ್ಯ ತಾಯಿ ಆಗಿರ್ಬೋದು, ಅಥವಾ ತಿಮುರೋಡೆ ಆಗಿರ್ಬೋದು, ಇವರೆಲ್ಲನೂ ಕೂಡ ವಿಚಾರಣೆ ಮಾಡಿದಾಗ ಸೌಜನ್ಯ ಅವರ ಮಾವನಾದಂಥ ವಿಠಲ್ ಗೌಡರ ಕೊಟ್ಟ ಹೇಳಿಕೆಯ ಮೇರೆಗೆ ಮತ್ತೆ ಇದೇ SIT ತಂಡ, ಸೋಕೋ ತಂಡ ಎಲ್ಲವೂ ಕೂಡ ಬಂಗ್ಲೆಗುಡ್ಡದ ಕಡೆ ಮುಖ ಮಾಡಿದಾಗ ಅಲ್ಲಿ ಬರೋಬ್ಬರಿ 8 ತಲೆಬುರುಡೆಗಳು ಮತ್ತು ಸಾವಿರಾರು ಮೂಳೆಗಳು ಸಿಕ್ಕ ಬಗ್ಗೆ SITಗೆ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಅವೆಲ್ಲನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಅವು ಮತ್ತು ಈ ಸಮಾಧಿಯಾಗಿದ್ದಂಥ ಸ್ಥಳದಲ್ಲಿ ಸಿಕ್ಕಂಥ 2 ತಲೆಬುರುಡೆಗಳನ್ನು FSLಗೆ ರವಾನೆ ಮಾಡಿತ್ತು. ಜೊತೆಗೆ ಬೇರೆ ಬೇರೆಯವರು ವಿಚಾರಣೆ ಮಾಡಿತ್ತು. ಅಂದರೆ ಈ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಗಳು ಕೂಡ ಮಾಡಿತು. ಧರ್ಮಸ್ಥಳ ಲಾಡ್ಜ್ ಆಗಿರ್ಬೋದು, ಅಥವಾ ಹಳೆಯ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಥವಾ ಈ ಮಟ್ಟಣ್ಣನವರ ಅಥವಾ ತಿಮುರುಡಿ ಸೌಜನ್ಯ ಹೋರಾಟಗಾರರಾದಂಥ ಅಥವಾ ವಿಠಲ್ ಗೌಡ ಸೌಜನ್ಯ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿತ್ತು. ಕೊನೆಯಲ್ಲಿ ಇದೀಗ ಒಂದು ಹಂತಕ್ಕೆ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು ಮತ್ತು ಮಧ್ಯಂತರ ವರದಿಯನ್ನ ಮಹಿಳಾ ಆಯೋಗಕ್ಕೆ ಕುಳಿತು ಮಹಿಳಾ ಆಯೋಗ ಕೂಡ ಸಲ್ಲಿಕೆಯಾಗಿತ್ತು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಕೂಡ ಸಲ್ಲಿಕೆಯಾಗಿತ್ತು. ಇದರ ಮಧ್ಯೆ SIT ತಂಡದ ಬಗ್ಗೆ ಅನೇಕ ಅನುಮಾನ ಕೂಡ ಇತ್ತು. SIT ತಂಡ ಈ ಒಂದು ತನಿಖೆಯನ್ನು ಕೈ ಬಿಟ್ಬಿಡ್ತು. SIT ತಂಡ ಕೆಲವೊಂದು ಹಂತದಲ್ಲಿ ಈ ತನಿಖೆಯನ್ನು ಕೈ ಬಿಡ್ತು ಎನ್ನುವಂಥ ಹಂತದಲ್ಲಿರುವಾಗ SIT ತಂಡ ತನ್ನ
ತನಿಖೆಯನ್ನು ಚುರುಕು ಮಾಡ್ತಾನೆ ಇತ್ತು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಮುಖಾಂತರ FSL ಕೂಡ ಈ ಒಂದು ತಲೆಬುರುಡೆಗಳ ಅಥವಾ ಈ ಒಂದು ಗುರುತು ಪತ್ತೆ ಹಚ್ಚುವ ಅಥವಾ DNA ಪರೀಕ್ಷೆಯನ್ನು ಮಾಡಿ ಇದೀಗ ಈ ಮೂಳೆಗಳ ಸಾವಿಗೆ ಅಂದ್ರೆ ಈ ದೇಹಗಳ ಸಾವಿಗೆ ನಿಖರವಾದ ಕಾರಣವನ್ನ ಹುಡುಕುವತ್ತ ಒಂದು ಫಲಿತಾಂಶವನ್ನು ಕೊಡ್ತು. ಆ ಫಲಿತಾಂಶವನ್ನು ಪಡ್ಕೊಂಡಿರುವಂತ SITಗೆ ರೋಚಕತೆಯ ಮೇಲೆ ರೋಚಕತೆಯ ಒಂದು ಆತ್ಮವಿಶ್ವಾಸ ಬಂತು ಮತ್ತು ತನಗೆ ಸಿಕ್ಕಂತ FSL ಕೊಟ್ಟಂತ ಈ ವರದಿ ಇದೆಯಲ್ಲ, FSL ಸ್ಪಷ್ಟವಾಗಿ ಹೇಳಿತ್ತು, ಈ ಮೂಳೆಗಳು ಈ ದೇಹಗಳು ಸಾವನ್ನಪ್ಪಿರೋದಕ್ಕೆ ಅಪರಾಧ ಕೃತ್ಯವೇ ಕಾರಣ. ಅದು ಆತ್ಮಹತ್ಯೆ ಆಗಿರ್ಬೋದು ಅಥವಾ ಕೊಲೆಯಾಗಿರ್ಬೋದು. ಹೀಗಾಗಿ ಈ ಅಪರಾಧಿ ಕೃತ್ಯದಿಂದ ಇವು ಸಾವನ್ನಪ್ಪಿದೆ ಎನ್ನುವಂತ ಒಂದು ಸ್ಪಷ್ಟವಾದಂತಹ ರಿಪೋರ್ಟ್ ಅನ್ನ FSL ತಂಡ SIT ತಂಡಕ್ಕೆ ರವಾನೆ ಮಾಡಿತು. ಅದಾದ ನಂತರ SIT ತಂಡದ ಹೆಡ್ ಆಗಿರುವಂತಹ ಪ್ರಣಬ್ ಮೊಹಂತಿಯವರು ಕೂಡ ಎಲ್ಲ ವರದಿಯನ್ನು ನೋಡಿಕೊಂಡು ಒಂದು ಚಿಕ್ಕದಾದ ಸಿನಾಪ್ಸಿಸ್ ಅನ್ನ DG IGP ಆಗಿರುವಂತಹ ಸಲೀಂ ಅವರಿಗೆ ಕಳಿಸಿದ್ರು. ಅಂದ್ರೆ ಮುಂದಿನ ತನಿಖೆಗಾಗಿ ನೀವು ಪರ್ಮಿಷನ್ ಕೊಡಬೇಕು ಮತ್ತು ನಮಗೆ ಸಪೋರ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಬಂಗ್ಲೆಗೂಡದ ಅಲ್ಲಿ ಇರುವಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಶೋಧನ ಮಾಡ್ತೀವಿ, SIT ತಂಡ ಶೋಧ ಮಾಡ್ತೀವಿ, ಹಾಗಾಗಿ ನೀವು ಮುಂದಿನ ಹಂತಕ್ಕೆ ಪರ್ಮಿಷನ್ ಕೊಡಿ ಅನ್ನುವಂತ ಒಂದು ಲೆಟರ್ ಅನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಇದನ್ನು ಕೂಡ ಹೋಮ್ ಡಿಪಾರ್ಟ್ಮೆಂಟ್ಗೆ ಕೂಡ ಕೊಟ್ಟಿತ್ತು. ಆದ್ರೆ DG IGP ಅವರು ಸ್ವಲ್ಪ ಮಟ್ಟಿಗೆ ತಡವಾಗಿ ರೆಸ್ಪಾನ್ಸ್ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಸಂಶಯ ಕೂಡ ಮೂಡುವಂತೆ ಆಗುತ್ತೆ ಎನ್ನುವಂತ ರಿಪೋರ್ಟ್ ಅನ್ನ ಬೆಂಗಳೂರು ಪೋಸ್ಟ್ ಹೇಳಿಕೆ ಕೊಟ್ಟಿತ್ತು. ಅದಾದ ನಂತರ FSL ಮತ್ತೊಂದು ವರದಿಯನ್ನು ಕೊಟ್ಟಿತ್ತು. ಅದೇನಂದ್ರೆ ಈ ಎಲ್ಲಾ ಮೂಳೆಗಳು ಸಾವನ್ನಪ್ಪಿರುವುದಕ್ಕಂದ್ರೆ ಈ ಎಲ್ಲಾ ದೇಹಗಳ ಸಾವಿಗೆ ಅಪರಾಧ ಕೃತ್ಯವೇ ಕಾರಣ. ಕೆಲವೊಂದು ಕ್ರಿಮಿನಲ್ಗಳಿಂದ ಅಥವಾ ಕ್ರೈಮ್ ಅಪರಾಧಗಳಿಂದ ಇವು ಸಾವನ್ನಪ್ಪಿದೆ. ಜೊತೆಗೆ ಈ ಎಲ್ಲಾ ಬಾಡಿಗಳನ್ನ ನೋಡಿದಾಗ FSL ತಂಡ ಒಂದು ಹಂತಕ್ಕೆ ಬಂಗ್ಲೆಗುಡ್ಡದ ಮೇಲೆ ಅಥವಾ ಈ FSL ನ ರಿಪೋರ್ಟ್ ಪಡ್ಕೊಂಡಂತ SITಗೆ ಒಂದು ಹಂತಕ್ಕೆ ಅನುಮಾನ ಬಂತು. ಅದೇನಂದ್ರೆ ಈ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ 8 ತಲೆಬುರುಡೆ ಮತ್ತು ಸಾವಿರಾರು ಮೂಳೆಗಳು ಎಲ್ಲವೂ ಕೂಡ ಎಲ್ಲ ದೇಹಗಳು ಕೂಡ ಅಪರಾಧ ಕೃತ್ಯದಿಂದ ಸಾವನ್ನಪ್ಪಿದೆ. ಅಂದ್ರೆ ಈ ಬಂಗ್ಲೆಗುಡ್ಡ ಇದು ಸಾಮಾನ್ಯ ಸ್ಥಳವಲ್ಲ, ಇದು ಒಂದು ಸಾವಿನ ತಾಣ ಅಥವಾ ಸಾವಿನ ಶಹರ ಎನ್ನುವಂತ ಒಂದು ಅಧಿಕೃತವಾದ ತೀರ್ಪಿಗೆ ಬಂದು ಬಿಡ್ತು SIT ತಂಡ. ಹಾಗಾಗಿ SITಗೆ ಎಲ್ಲೋ ಒಂದ್ ಕಡೆ ಅನುಮಾನ ಇತ್ತು, ಇಲ್ಲ ಇಲ್ಲಿ ಏನೇನೋ ದೊಡ್ಡ ಕೃತ್ಯ ಆಗಿದೆ, ಸ್ವತಂತ್ರ ಭಾರತ ನಂತರ ಮೊದಲ ಹತ್ಯಾಕಾಂಡದಲ್ಲಿರುವ ಆಗಿರುವಂತ ಅಥವಾ ಈ ಕೆಲವೊಂದು ಕ್ರೈಮ್ಗಳನ್ನ ಮಾಡಿ ಕೊಲೆ ಮಾಡಿ ಸರಿಸುಮಾರಾಗಿ ಯಾರಿಗೂ ಗೊತ್ತಾಗದಂತಿಂತ ರಹಸ್ಯ ಸ್ಥಳದಲ್ಲಿ ಬಚ್ಚಿಡುವಂತ ಕಾರ್ಯ ಎಲ್ಲಿ ಅಂದ್ರೆ ಎಷ್ಟು ವರ್ಷಗಳಿಂದ ಆಗ್ತಾ ಬಂತು ಎನ್ನುವಂತ ಒಂದು ಹಂತಕ್ಕೆ ಬಂದು ಇದೀಗ SIT ತಂಡ FSL ಅಧಿಕಾರಿಗಳನ್ನ ಸೋಕೋ ತಂಡವನ್ನ ಜೊತೆಗೆ ಈ ಹೆಗಡೆ ಆಸ್ಪತ್ರೆಯ ವೈದ್ಯರನ್ನ ಕರ್ಕೊಂಡು 2-3 ದಿನಗಳಿಂದ ಬಂಗ್ಲೆಗೂಡದ ರಹಸ್ಯ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಿದೆ. ಅದು ಅಂದ್ರೆ ಸೀನ್ ಆಫ್ ರೀಕ್ರಿಯೇಷನ್ ಆರ್ಗನೈಸೇಷನ್ ಆದ್ರೂ ಕೂಡ ಕೆಲವೊಂದು ಹಂತಕ್ಕೆ ಇಲ್ಲಿ ಕೆಲವೊಬ್ಬ ಸಾಕ್ಷಿಗಳನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೀಗ ಖಚಿತವಾಗ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಭೀಮಾ ತನ್ನಂತ ಮೊದಲ ತಲೆಬುರುಡೆಯ ಹಿಂದೆ ಹೋದಂತ SITಗೆ ರೋಚಕತೆಯ ಮೇಲೆ ರೋಚಕತೆ ಸೃಷ್ಟಿಯಾಗಿತ್ತು. ಫಸ್ಟ್ ಅಂದ್ರೆ ಭೀಮಾ ತನ್ನಂತ ತಲೆಬುರುಡೆ ಮೇಲೆ ಎಲ್ಲವೂ ಕೂಡ ಕಣ್ಣಿಟ್ಟಿದ್ದು. ಯಾಕೆ ಭೀಮಾ ತಂದ ತಲೆಬುರುಡೆ ಬಗ್ಗೆ SIT ತಂಡ ಎನ್ಕ್ವೈರಿ ಮಾಡ್ತಿಲ್ಲ, ಮೊದಲು ಅದರ ಎನ್ಕ್ವೈರಿ ಆಗ್ಬೇಕಿತ್ತು. ಅದಾದ ನಂತರ ಸಮಾಧಿಯಾಗಿ ಒಂದು ಸ್ಥಳ ಆಗಿರ್ಬೋದು ಅಥವಾ ಸ್ಥಳ ಮಧ್ಯೆ ಹೋಗ್ಬೇಕಿತ್ತು. ಯಾಕೆ ಸುಮ್ಮನೆ SIT ತಂಡದವರು ಈ ಭೀಮಾ ತನ್ನಂತ ತಲೆಬುರುಡೆಯ ಹಿಂದೆ ಅಥವಾ ಅದರ ಸತ್ಯ ಸಂಶೋಧನೆ ಮಾಡದೆ ಯಾಕೆ ಸುಮ್ಮನೆ ಇಡೀ ದೇಶವು ತಿರುಗು ನೋಡುವಂತೆ ಮಾಡ್ತು ಮತ್ತು ಧರ್ಮಸ್ಥಳದ ವಿರುದ್ಧ ಅಥವಾ ಷಡ್ಯಂತ್ರ ಮಾಡುವಂತ ಕೆಲಸಕ್ಕೆ ಮನ್ನಣೆ ಕೊಡ್ತಿರುವಂತಹ ಆಪಾದನೆ ಕೂಡ ಕೇಳಿ ಬಂತು. ಅದಾದ ನಂತರ ಇದೀಗ SIT ತಂಡ ಮೇಲೆ ಬಿದ್ದು SIT ತಂಡ ಈ ಭೀಮನ ತನ್ನಂತ ಅಂದ್ರೆ ಚಿನ್ನಯ್ಯ ತನ್ನಂತ ತಲೆಬುರುಡೆ ಹಿಂದೋಯ್ತು. ಚಿನ್ನಯ್ಯ ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟ. ಮೊದಲು ಮಟ್ಟಣ್ಣನವರು ಕೊಟ್ಟ ಬಗ್ಗೆ ಮಾಹಿತಿ ಸಿಕ್ತು. ಅದಾದ ನಂತರ ಮಟ್ಟಣ್ಣನವರು ಕೈಲಿಲ್ಲ, ಅದು ವಿಠಲಗೌಡ ಕೊಟ್ಟರಂತಾಯ್ತು. ಅದಾದ ನಂತರ ಒಂದು ಹಂತಕ್ಕೆ ಬಂತು. ಎಸ್ ಆಫ್ ಕೋರ್ಸ್ ವಿಠಲಗೌಡ ಅವರು ಬಂಗ್ಲೆಗುಡ್ಡದಿಂದ ತೆಗೆದುಕೊಂಡು ಬಂದು ಚಿನ್ನೆಯನ್ನು ಕರ್ಕೊಂಡು ಬಂಗ್ಲೆಗುಡ್ಡಕ್ಕೆ ಹೋಗಿದ್ರು. ಅದಾದ ನಂತರ ಬಂಗ್ಲೆಗುಡ್ಡದಿಂದ ಆ ಬುರುಡೆಯನ್ನು ತಂದುಕೊಂಡು ಬಂದು ಅದು ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂತ ಒಂದು ಖಚಿತ ಮಾಹಿತಿ ಸಿಕ್ತು. ಆ ಮೊದಲು ಹೇಳಿದ್ರು ಇಲ್ಲ ಅದು ಮೆಡಿಕಲ್ ಶಾಪಿಂದ ತಂದ್ರು. ಜೊತೆಗೆ ಆ ಮೆಡಿಕಲ್ ಶಾಪಿಂದ ತಂದಂತ ಅಥವಾ ಬೇರೆ ಬೇರೆ ಲ್ಯಾಬಿಂದ ತಂದಂತ ಒಂದು ತಲೆಬುರುಡೆಯನ್ನ ಅಂದ್ರೆ ಫೇಕ್ ತಲೆಬುರುಡೆಯನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗಿ ಅದರ ಒಂದು ಆಧಾರದ ಮೇಲೆ ಕರ್ನಾಟಕಕ್ಕೆ ಬಂದು ಬೆಳ್ತಂಗಡಿ ಕೋರ್ಟ್ಗೆ ಆ ಬುರುಡೆಯನ್ನು ಸಬ್ಮಿಟ್ ಮಾಡಿದ್ರು ಮತ್ತು ತೋರಿಸಿರುವಂತಹ ಮಾತುಕತೆ ಕೇಳಿಬಂತು. ಜೊತೆಗೆ ಈ ಎಲ್ಲಾ ಪ್ರಕರಣದ ಹಿಂದೆ ಈ ತಲೆಬುರುಡೆ ಎನ್ನುವುದು ಬುರುಡೆ ಗ್ಯಾಂಗ್ ಎನ್ನುವಂತ ಹಂತಕ್ಕೂ ಬಂದು ಮುಟ್ಟಿತ್ತು. ಅದಾದ ನಂತರ SITಗೆ ಒಂದು ಸಾಕ್ಷಿ ಕನ್ಫರ್ಮ್ ಆಗತ್ತೆ. ಅಫ್ಕೋರ್ಸ್ ಭೀಮಾ ತನ್ನಂತ ತಲೆಬುರುಡೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದು, ಜೊತೆಗೆ ಅವರಿಗೆ ಸಹಕಾರ ಮಾಡಿದ್ದು ಮತ್ತು ಆ ಬಂಗ್ಲೆಗುಡ್ಡದಲ್ಲಿ ಇರುವಂತಹ ತಲೆಬುರುಡೆ ತರಲಿಕ್ಕೆ 3 ಜೊತೆಗಿದ್ರು. ಒಂದು ಭೀಮಾ ಇದ್ದ ಅಂದ್ರೆ ಚಿನ್ನ ಇದ್ದ, ಜೊತೆಗೆ ಅವರ ಜೊತೆಗಿದ್ದಂಥವರು ವಿಠಲಗೌಡ ಮತ್ತು ಭೀಮನನ್ನ ಕರ್ಕೊಂಡು ಹೋದ್ರು ಜೀಪಲ್ಲಿ, ಅವನೇ ಪ್ರದೀಪ್ ಕುಲಾಲ್. ಹೀಗಾಗಿ ಪ್ರದೀಪ್ ಕುಲಾಲ್ ಅನ್ನ ಕರ್ಕೊಂಡು ಬಂದು ಇವತ್ತು ಧರ್ಮಸ್ಥಳದ ಅಕ್ಕಪಕ್ಕ ಇರುವಂತಹ ಈ ಬಂಗ್ಲೆಗುಡ್ಡದಲ್ಲಿ ಈ ಕ್ರೈಮ್ ರೀಕ್ರಿಯೇಷನ್ ಅಂತಾರಲ್ಲ ಈ ಮರು ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ಆಕ್ಚುಯಲ್ ಸ್ಥಳದಲ್ಲಿ ಈ ಬುರುಡೆ ಸಿಕ್ತು ಮತ್ತು ಬುರುಡೆಯನ್ನ ಯಾವ ಒಂದು ಜಾಗದಿಂದ
ಎಕ್ಸಿಬಿಷನ್ ಮಾಡಿ ಬುರುಡೆಯನ್ನು ತರಲಾಯಿತು ಎನ್ನುವಂಥ ಒಂದು ಕೊನೆಯ ಹಂತದ ಒಂದು ತನಿಖೆ ಇದೀಗ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರದೀಪ್ ಕುಲಾಲ್ ಹೇಳಿಕೆ ಅಂದ್ರೆ ಪ್ರದೀಪ್ ಕುಲಾಲ್ ಬುರುಡೆ ತೆಗಿಲಿಕ್ಕೆ ಹೋಗಿದ್ದಲ್ಲ, ಪ್ರದೀಪ್ ಕುಲಾಲ್ ಅವರು ಈ ಬುರುಡೆ ತೆಗೆಯುವಂತ ಸಂದರ್ಭದಲ್ಲಿ ಜಾಗ ನೋಡಿದ್ರು ಮತ್ತು ಈ ಇಬ್ಬರನ್ನು ಕೂಡ ತನ್ನ ಜೀಪಿನಲ್ಲಿ ಕರ್ಕೊಂಡು ಹೋಗಿದ್ರು ಅನ್ನೋ ಸಾಕ್ಷ್ಯ ವಿಠಲಗೌಡ ಕೂಡ ಹೇಳಿದ್ರು, ಭೀಮ ಕೂಡ ಹೇಳಿದ, ಅದರ ಜೊತೆಗೆ ಕುಲಾಲ್ ಕೂಡ ಒಪ್ಕೊಂಡಿದ್ರು. ಹೀಗಾಗಿ ಅವರನ್ನ ಅಲ್ಲಿ ಸ್ಥಳ ಮಹಾಜರಿ ಕರ್ಕೊಂಡು ಹೋಗಿ ಫೈನಲ್ ರಿಪೋರ್ಟ್ ಮಾಡುತ್ತೆ ಮತ್ತು ಒಂದು ಹಂತಕ್ಕೆ SIT ಕೂಡ ಮತ್ತೆ ಬಂಗ್ಲೆಗೂಡದಲ್ಲಿ ಸಮಾಧಿಯಾಗಿರುವಂತ ಅಥವಾ ಈ ಸ್ಥಳ ಮಹಾಜರಿ ಮಾಡಿದ್ರೆ ಕಂಪ್ಲೀಟ್ ಆಗಿ ಬಂಗ್ಲೆಗೂಡದ ಒಂದು ಶೋಧ ಮಾಡಿದ್ರೆ 250ಕ್ಕೂ ಹೆಚ್ಚು ಮತ್ತೆ ಪಡೆಯುಳಿಕೆಗಳು ಸಿಗಬಹುದೆನ್ನುವಂತ ಒಂದು ಆತ್ಮವಿಶ್ವಾಸದ ಮಾತು ಈ ಸೌಜನ್ಯ ಪರ ಹೋರಾಟಗಾರರು ಇದೀಗ ಮಾಡ್ತಾ ಇದ್ರೆ. ಏನೇ ಆಗಲಿ ಧರ್ಮಸ್ಥಳ ಕೇಸ್ ಮುಗ್ದೋಯ್ತು, ಇದು ಬುರುಡೆ ಗಂಗೆ ಅನ್ನುವಂತ ಅನೇಕ ವರದಿಗಳ ನಡುವೆ ಇದೀಗ SIT ತಂಡ ತನ್ನ ಕೊನೆಯ ಹಂತದ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಕಳೆದ ಒಂದು ವಾರದ ಹಿಂದೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ SIT ತಂಡ ಕಚೇರಿ ಕರ್ಸ್ಕೊಂಡಿತ್ತು, ಕೆಲವೊಂದು ಮೊಬೈಲ್ಗಳಲ್ಲಿ ಸ್ವಲ್ಪ ಎನ್ಕ್ವೈರಿ ಮಾಡಿತ್ತು. ಜೊತೆಗೆ ಅದಾದ ನಂತರ ಧರ್ಮಸ್ಥಳದ ಬೆಳ್ತಂಗಡಿಯ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದಂತ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ಎನ್ಕ್ವೈರಿ ಮಾಡಿತ್ತು. ಹೀಗಾಗಿ SIT ತಂಡ ಸುಮ್ಮನೆ ಕೂತಿಲ್ಲ. ಈ ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ನಾವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು ಎನ್ನುವಂತ ಒಂದು ಹಠಕ್ಕೆ ಬಿದ್ದಂತಿದೆ SIT ತಂಡ. SIT ತಂಡದ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿ ಅವರು ಯಾರು ಏನೇ ಕೇಳಿದ್ರು ಸುಮ್ಮನೆ ಇರ್ತಾರೆ, ಆದ್ರೆ ತಾನು ಮಾಡಬೇಕಾಗಿರುವಂತ ಕೆಲಸವನ್ನ ಮಾಡೇ ಮಾಡ್ತಾರೆ ಅನ್ನುವಂತ ಒಂದು ಹೆಗ್ಗಳಿಕೆ ಅನೇಕ ಈ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜನರು ಕೂಡ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇಲ್ಲಿಗೆ ಒಂದು ಹಂತಕ್ಕೆ ಬರೋದಾದ್ರೆ FSL ತಂಡ ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅನ್ನ ನೋಡಿಕೊಂಡು ಸ್ವತಃ SIT ಬೆಚ್ಚಿ ಬಿದ್ದಿದ್ದ ಜೊತೆಗೆ ಈ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಅಥವಾ ಅಲ್ಲಿನ ಪಳೆಯುಳಿಕೆಗಳು, ಆ ಪಳೆಯುಳಿಕೆಗಳ ಸಾವಿಗೆ ಅಪರಾಧ ಕೃತ್ಯವೇ ಕಾರಣ ಎನ್ನುವಂತ ಒಂದು ರಿಪೋರ್ಟ್ ಸಿಕ್ಕ ನಂತರ ಇದೀಗ ಮುಂದಿನ ತನಿಖೆ ಹಂತವಾಗಿ ಅಥವಾ ಇಲ್ಲಿಯ ತನಕ ಆದಂತಹ ತನಿಖೆಯ ಭಾಗವಾಗಿ ಇದೀಗ ಬಂಗ್ಲೆಗೂಡಕ್ಕೆ ಸ್ಥಳ ಮಹಾಜರಿಗೆ ಹೋಗಿದೆ ಅಥವಾ ಸೀನ್ ಆಫ್ ರಿಕ್ರಿಯೇಷನ್ ಮಾಡ್ತಿದೆ ಅಥವಾ ಅಂತಿಮ ಹಂತದ ಒಂದು ರಿಪೋರ್ಟ್ ಅನ್ನ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ತನ್ನೆಲ್ಲಾ ಅಂತಿಮ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.